ಜೋಯಿಡಾದಲ್ಲಿ ಅಂಬಾರಿ ಕ್ವೀನ್ಸ್ ಟ್ರಸ್ಟ್ ನೇತೃತ್ವದಲ್ಲಿ ಭರತನಾಟ್ಯ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ. ಅಂಬಾರಿ ಕ್ವೀನ್ಸ್ ಟ್ರಸ್ಟ್ ರಿಜಿಸ್ಟರ್ಡ್ ಜೋಯಿಡಾ ದಾಂಡೇಲಿ ನೇತೃತ್ವದಲ್ಲಿ ಜೋಯಿಡಾದಲ್ಲಿ ಹಮ್ಮಿಕೊಂಡಿರುವ ಭರತನಾಟ್ಯ ತರಬೇತಿ ಕಾರ್ಯಕ್ರಮಕ್ಕೆ ಜೋಯಿಡಾದ ದಿವಂಗತ ವಸಂತ್ ಅಸ್ನೋಟಿಕರ್ ಭವನದಲ್ಲಿ ಇಂದು ಸೋಮವಾರ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಜೋಯಿಡಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎನ್ ಭಾರತಿ ಅವರು, ಭರತನಾಟ್ಯವು ದಕ್ಷಿಣ ಭಾರತದ ಒಂದು ಪಾರಂಪರಿಕ ನೃತ್ಯ ಕಲೆಯಾಗಿದೆ. ಜೋಯಿಡಾದಂತಹ ಹಿಂದುಳಿದ ಪ್ರದೇಶದಲ್ಲಿ ಭರತನಾಟ್ಯ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಿರುವುದು ಔಚಿತ್ಯಪೂರ್ಣವಾಗಿದೆ ಎಂದ ಅವರು, ನಮ್ಮ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದರು. ಇನ್ನೋರ್ವ ಮುಖ್ಯ ಅತಿಥಿ ತನಿಖಾ ವಿಭಾಗದ PSI ಮಹಾದೇವಿ ನಾಯಕ್ವಾಡಿ ಅವರು, ಭರತನಾಟ್ಯ ಒಂದು ವಿಶಿಷ್ಟ ಹಾಗೂ ಅತ್ಯಂತ ಸಂಸ್ಕಾರಬದ್ಧವಾದಂತಹ ಕಲೆಯಾಗಿದ್ದು, ಈ ತರಬೇತಿ ಕೇಂದ್ರಕ್ಕೆ ಹೆಚ್ಚಿನ ಮಕ್ಕಳನ್ನು ಸೇರಿಸುವ ಮೂಲಕ ಈ ಕೇಂದ್ರದ ಪ್ರಗತಿಗೆ ಸರ್ವರು ಸಹಕಾರವನ್ನು ನೀಡಬೇಕು ಎಂದರು. ಮುಖ್ಯ ಅತಿಥಿಗಳಾಗಿ ಕರಾಟೆ ಶಿಕ್ಷಕರಾದ ರಾಜೇಶ್ ಗಾವಡೆ ಅವರು ಭಾಗವಹಿಸಿ ಶುಭ ಕೋರಿ ಮಾತನಾಡಿದರು. ಭರತನಾಟ್ಯ ಗುರು ಸುಮಾ ಹೆಗಡೆ ಅವರು ಭರತನಾಟ್ಯ ತರಬೇತಿ ಕೇಂದ್ರದ ಉದ್ದೇಶ, ತರಬೇತಿಯ ವಿವಿಧ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅಂಬಾರಿ ಕ್ವೀನ್ಸ್ ಟ್ರಸ್ಟಿನ ಅಧ್ಯಕ್ಷೆ ಭವಾನಿ ನಿತಿನ್ ಚವ್ಹಾಣ್ ಅವರು, ಅಂಬಾರಿ ಕ್ವೀನ್ಸ್ ಟ್ರಸ್ಟ್ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಜೋಯಿಡಾದಲ್ಲಿ ಭರತನಾಟ್ಯ ತರಬೇತಿ ಕೇಂದ್ರ ಬೇಕೆಂಬ ಮಹದಾಸೆ ಈ ಭಾಗದ ಜನತೆಯದ್ದಾಗಿತ್ತು. ಇದೀಗ ಭರತನಾಟ್ಯ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ. ಈ ಕೇಂದ್ರಕ್ಕೆ ಹೆಚ್ಚಿನ ಮಕ್ಕಳನ್ನು ಸೇರಿಸುವ ಮೂಲಕ ನಮ್ಮ ದೇಶದ ಅನಾದಿ ಕಾಲದಿಂದಲೂ ಬಂದಂತಹ ಭರತನಾಟ್ಯ ಕಲೆಯನ್ನು ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಎಂದರು. ಈ ಭರತನಾಟ್ಯ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆಯಲು ಮೊದಲು ತಮ್ಮ ಹೆಸರನ್ನು ನೋಂದಾಯಿಸುವ 10 ವರ್ಷದ ಒಳಗಿನ 6 ಮಕ್ಕಳ 1 ತಿಂಗಳ ಫೀಯನ್ನು ಟ್ರಸ್ಟ್ ವತಿಯಿಂದ ತುಂಬುವುದಾಗಿ ಘೋಷಿಸಿದರು. ಈ ಸಂದರ್ಭದಲ್ಲಿ ಸುಮಾ ಹೆಗಡೆ ಅವರ ಶಿಷ್ಯೆ ಮೇಘನಾ ರೆಡ್ಡಿ, ಅಂಬಾರಿ ಕ್ವೀನ್ಸ್ ಟ್ರಸ್ಟಿನ ಪದಾಧಿಕಾರಿಗಳಾದ ಅನುರಾಧ ಜಾಧವ್, ಶ್ರದ್ಧಾ ಎಸ್ ಪರಮಾನಂದ್, ಪೂಜಾ ನಾಯ್ಕ್ ಹಾಗೂ ಪಾಲಕರಾದ ಪಲ್ಲವಿ ನಾಯ್ಕ್, ಇಶಾನಿ ಚವ್ಹಾಣ್, ರತ್ನಮ್ಮ, ರೋಹಿಣಿ, ಹರ್ಷಿತಾ, ರೇಣುಕಾ, ಸುಮಿತಾ, ಶೈಲಜಾ, ಈಶ್ವರಿ, ರೂಪಾ, ಮಹಾಲಕ್ಷ್ಮಿ ಮೊದಲಾದವರು ಉಪಸ್ಥಿತರಿದ್ದರು. Rama